ಉದ್ದಿನಿಟ್ಟು ನಾವೆಲ್ಲರೂ ತಿಂದಿದ್ದೀವಿ, ಕೇಳಿದ್ದೀವಿ. ಆದರೆ ನಾನು ಉದ್ದಿನ ಬೇಳೆಯಲ್ಲಿ ಗೊಜ್ಜು ಮಾಡ್ಬೋದು ಹೇಳಿದರೆ? ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ದ ಸೀರೀಸ್ ಆಫ್ ಚಟ್ಪಟ್ ಗೊಜ್ಜು. ಎಪಿಸೋಡ್ 1, ಉದ್ದಿನ ಗೊಜ್ಜು. ಕುಕ್ಕರ್ ಕೂಗೋ ಮುಂಚೆ ಈ ಗೊಜ್ಜು ರೆಡಿ ಮಾಡ್ಬೋದು ನಾವು. ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳೆದು ಒಂದು 10-15 ನಿಮಿಷ ನೆನೆಸಿಟ್ಕೊಳ್ಳಿ. ಒಂದು ಮಿಕ್ಸರ್ ಬೌಲ್ಗೆ ತೆಂಗಿನಕಾಯಿ ಹಾಕ್ಕೊಂಡು 4-5 ಹಸಿಮೆಣಸು ಹಾಕ್ಕೊಂಡು ಒಂಚೂರು ಹುಣಸೆ ಹುಳಿ, ಒಂಚೂರು ಇಂಗು, ಉಪ್ಪು ಹಾಕ್ಕೊಂಡು ಅರ್ಕೊಳ್ಬೇಕು. ಅದಾದಮೇಲೆ 10-15 ನಿಮಿಷ ನೆನೆಸಿಟ್ಟಿರೋ ಉದ್ದಿನ ಬೇಳೆ ಹಾಕ್ಕೊಂಡು ಅರಿಬೇಕು. ತುಂಬ ಸ್ಮೂತಾಗಿ ಅರಿಬೇಡಿ, ಗರಗರನೇ ಅರ್ದಿಡಿ. ಅದಾದಮೇಲೆ ಇದಕ್ಕೊಂದು ಸೂಪರಾಗಿರೋ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಶಂಡಿಗೆ ಮೆಣಸು ಹಾಕಕ್ಕೆ ಮರ್ತೋಗ್ಬೇಡಿ. ಇಷ್ಟೊತ್ತಿಗೆ ನಿಮ್ಮ ಕುಕ್ಕರ್ ಕೂಗಿ ನಿಮ್ಮ ಅನ್ನ ಅಂತೂ ರೆಡಿಯಾಗಿರುತ್ತೆ. ಆ ಬಿಸಿ ಬಿಸಿ ಅನ್ನಕ್ಕೆ ಈ ಉದ್ದು ಗೊಜ್ಜು ಹಾಕ್ಕೊಂಡು ಮೇಲಿನ ತೆಂಗಿನೆಣ್ಣೆ ಒಂದು ಚಮಚ ಹಾಕ್ಕೊಂಡು ಕಳಿಸ್ಕೊಂಡು ತಿನ್ನುವಾಗ ಆಹಾ, ಮಜಾನೇ ಬೇರೆ. ನೀವು ಈ ಗೊಜ್ಜು ರೆಸಿಪಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನಮ್ಗೆ ಹೇಳಿ. ಹೋಗಿ ಬರ್ತೀನಿ ಆಯಿತಾ? ಹಾಗೆ ಇಂಥ ಸೂಪರ್ ಚಟ್ಪಟ್ ಗೊಜ್ಜು ರೆಸಿಪಿ ಬೇಕಾದರೆ ನಮ್ಮ ಸಂಪ್ರದಾಯನ ಫಾಲೋ, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡೋಕ್ಕೆ ಮರ್ತೋಗಬೇಡಿ. #ಚಟ್ಪಟ್ ಗೊಜ್ಜು.